ನಾಶ ಮಾಡುವವನೇ ವೆಂಕಟೇಶ್ವರ. ಗೊತ್ತಾಯ್ತಾ? ನಾವು ಈ ಜಗತ್ತಿನಲ್ಲಿ ಎಷ್ಟೊಂದು ವರ್ಷಗಳು ಕಳೆದಿದ್ದೀವಿ, ಎಷ್ಟು ಜನ್ಮ ಕಳೆದಿದ್ದೀವಿ. ಪ್ರತಿ ಜನ್ಮದಲ್ಲಿ ಎಷ್ಟು ಪಾಪ ಮಾಡಿದೀವಿ ಅಂತ ಎಣಿಸಿದ್ರೆ ಅದೊಂದು ಬೆಟ್ಟ ಆಗುತ್ತದೆ. ಬೆಟ್ಟಕ್ಕೆ ಮೌಂಟೇನ್, ಒಂದು ಬೆಟ್ಟದ ಥರ ಪಾಪದ ರಾಶಿ ಇದೆ. ಆ ಪಾಪದ ರಾಶಿಯನ್ನ, ಪಾಪದ ಬೆಟ್ಟವನ್ನ ನಾಶ ಮಾಡಲು ನಮ್ಮಿಂದ ಸಾಧ್ಯವಿಲ್ಲ. ಅದು ನಾಶ ಮಾಡಲು ಹೇಗೆ ಸಾಧ್ಯ? ಯಾವಾಗ ನಾವು ಭಗವಂತನಿಗೆ ಶರಣಾಗ್ತೀವಿ, ಭಗವಂತನ ಆಶ್ರಯವನ್ನು ಪಡೆದುಕೊಳ್ತೀವಿ, ಆಗ ಭಗವಂತ ಆ ಬೆಟ್ಟವನ್ನು ನಾಶ ಮಾಡ್ತಾನೆ. ಅದಕ್ಕೆ ಭಗವಂತನ ಹೆಸರು ವೆಂಕಟೇಶ್ವರ, ವೆಂಕಟ. ಭಗವಂತನಿಗೆ ಇನ್ನೊಂದು ಹೆಸರಿದೆ, ಅದೇನು ವೈಕುಂಠ. ವೈಕುಂಠ ಜಗತ್ತು ಹೌದು, ಆದರೆ ಭಗವಂತನಿಗೆ ಇನ್ನೊಂದು ಹೆಸರು ವೈಕುಂಠ. ಕೃಷ್ಣನಿಗೆ ಇನ್ನೊಂದು ಹೆಸರು ವೈಕುಂಠ ಅಂತ. ಕುಂಠ ಅಂದ್ರೆ ದುಃಖ ಭರಿತವಾದಂತಹ ಜಗತ್ತು. ದುಃಖಕ್ಕೆ ಕುಂಠ ಅಂತ ಕರೀತಾರೆ. ವೈಕುಂಠ ಅಂದ್ರೆ ದುಃಖ ಇಲ್ಲದೆ ಇರುವವನು, ಅದು ದುಃಖ ಇಲ್ಲದೆ ಇರುವಂತಹ ಜಗತ್ತು, ಅದು ವೈಕುಂಠ ಜಗತ್ತು. ಸೊ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಈ ಜಗತ್ತೇನಿದೆಯಲ್ಲ ಇದು ಕುಂಠ, ದುಃಖಾಲಯ, ಅಶಾಶ್ವತ. ಈ ಜಗತ್ತಿನಲ್ಲಿ ದುಃಖಗಳಿವೆ. ಹೇಗೆ ಅಂದರೆ ಜನ್ಮ, ಮೃತ್ಯು, ಜರ, ವ್ಯಾಧಿ ದುಃಖಗಳಿವೆ. ರೈಟ್? ಯಾರು ಸಾವು ಬರಬೇಕಂತ ಬಯಸೋದಿಲ್ಲ, ಆದರೂ ಸಾವು ಬರುತ್ತೆ. ಯಾರಿಗೂ ರೋಗ ಬೇಕು ಅಂತ ಬಯಸೋದಿಲ್ಲ, ಆದರೆ ರೋಗ ಬಂದೇ ಬರುತ್ತೆ. ಅದಕ್ಕೆ ಎಷ್ಟೊಂದು ಹಾಸ್ಪಿಟಲ್ಗಳಿದ್ದಾವೆ. ಯಾರಿಗೂ ವೃದ್ಧಾಪ್ಯ ಬೇಕಿಲ್ಲ, ಆದರೂ ವಯಸ್ಸಾಗುತ್ತೆ. ವಯಸ್ಸಾದಾಗ ಬೆನ್ನು ಬಗ್ಗುತ್ತೆ, ಹಾಲು ಬಿದ್ದೋಗುತ್ತೆ. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತುಂ ತುಂಡಂ ವೃದ್ಧೋ ಯಾತಿ ಗೃಹತ್ವ ದಂಡಂ ತದಪಿನ ಮುಂಚತಿ ಆಶಾಪಿಂಡಂ. ಆದಿಶಂಕರಾಚಾರ್ಯ ಹೇಳ್ತಾರೆ, ವಯಸ್ಸಾದಾಗ ದೇಹದ ಶಕ್ತಿ ಕಡಿಮೆ ಆಗುತ್ತೆ, ಹಲ್ಲೆಲ್ಲ ಬಿದ್ದೋಗುತ್ತೆ, ಕೂದಲು ಬಿಳಿಯಾಗುತ್ತೆ, ಕೋಲು ಬರುತ್ತೆ. ಯಾರಿಗೂ ಬೇಕಿಲ್ಲ, ಆದರೂ ಬಂದೇ ಬರುತ್ತೆ. ಕೃಷ್ಣ ಹೇಳ್ತಾನೆ, ಈ 4 ಏನು ದುಃಖಗಳಿದಾವಲ್ಲ, ನಿಜವಾದ ದುಃಖಗಳು. ಈ ಜಗತ್ತಿನಲ್ಲಿ ಯಾರು ಈ ದುಃಖಗಳನ್ನು ನಿವಾರಣೆ ಮಾಡೋಕ್ಕೆ ಸಾಧ್ಯವಿಲ್ಲ. ಡಾಕ್ಟರಿಂದಲೂ ಸಾಧ್ಯವಿಲ್ಲ, ಶ್ರೀಮಂತರಿಂದಲೂ ಸಾಧ್ಯವಿಲ್ಲ, ಕೋಟ್ಯಾಧೀಶರಿಂದ ಸಾಧ್ಯವಿಲ್ಲ. ಯಾರು ಈ ದುಃಖಗಳನ್ನು ನಿವಾರಣೆ ಮಾಡೋಕ್ಕಾಗಲ್ಲ. ಆದರೆ ಯಾವಾಗ ಒಬ್ಬ ವ್ಯಕ್ತಿ ಭಗವಂತನಿಗೆ ಶರಣಾಗ್ತಾನೆ, ಭಗವಂತನ ನಾಮಸ್ಮರಣೆ ಮಾಡ್ತಾನೆ, ಅವನು ವೈಕುಂಠಕ್ಕೆ ಹೋಗ್ತಾನೆ, ಎಲ್ಲ ದುಃಖಗಳ ನಿವಾರಣೆ ಆಗುತ್ತೆ. ದಟ್ ಈಸ್ ದ ಅಲ್ಟಿಮೇಟ್ ಸೊಲ್ಯೂಷನ್. ಪುರಂದರದಾಸರು ಒಂದು ಹಾಡನ್ನು ಬರೀತಾರೆ, ತುಂಬ ಸುಂದರವಾದ ಹಾಡು. ಎಂಥ ಹಾಡು ಗೊತ್ತಾ? ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಕೇಳಿದ್ದೀರಾ? ಯಾರು ಕೇಳಿದ್ರೆ ಕೈ ಎತ್ತಿ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ನಮ್ಮ ಮನೆ ಎಲ್ಲಿದೆ? ಇಲ್ಲಿದೆಯಾ? ಕೆಲವ್ರ ಮನೆ ಎಲ್ಲಿರುತ್ತೆ, ಕೆಲವ್ರ ಮನೆ ಆ ಕಡೆ, ಕೆಲವ್ರ ಮನೆ ಆ ಕಡೆ, ಹಿಂದೆ. ಆದ್ರೆ ಪುರಂದರದಾಸನ ಹೇಳ್ತಾರೆ, ಮನೆ ಎಲ್ಲಿದೆ ನಮ್ದು? ಅಲ್ಲಿ. ಅಲ್ಲಿ ಅಂದ್ರೆ ಎಲ್ಲಿ? ಆ ನಕ್ಷತ್ರದಲ್ಲ, ಚಂದ್ರನ ಮೇಲ. ಈ ಎಲ್ಲಾ ಲೋಕಗಳ ಪರೆ, ಅದಕ್ಕಿಂತ ಮೇಲೆ ಒಂದು ಲೋಕ ಇದೆ, ಅದಕ್ಕೆ ವೈಕುಂಠ ಲೋಕ ಅಂತ ಕರೀತಾರೆ. ಸೊ ಅಲ್ಲಿದೆ ನಮ್ಮ ಮನೆ. ಇಲ್ಲಿರುವುದೆಲ್ಲ ಸುಮ್ಮನೆ, ಇಲ್ಲಿರೋದೆಲ್ಲ ಸುಮ್ಮನೆ ಇರುವಂತಹ ಮನೆ ಅಷ್ಟೇ. ಇಲ್ಲಿ ಒಂದು 50 ವರ್ಷ 60 ವರ್ಷ ಇದ್ದು ಹೋಗ್ಬಿಡ್ತೀವಿ. ಇದು ಅಶಾಶ್ವತವಾದಂತಹ ಮನೆ. ಆದರೆ ಅಲ್ಲಿರುವುದು ನಮ್ಮ ಶಾಶ್ವತವಾದಂತಹ ಮನೆ. ಸೊ ಭಗವದ್ಗೀತೆ ಹೇಳುತ್ತೆ, ನಾವು ಅಲ್ಲಿಂದ ಇಲ್ಲಿ ಬಂದಿದ್ದೀವಿ. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಸೊ ಕೃಷ್ಣ 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಭಗವಂತನನ್ನ ಮರೆತು ನಾವು ಈ ಲೋಕಕ್ಕೆ ಬಂದು ದುಃಖವನ್ನು ಅನುಭವಿಸ್ತಾ ಇದ್ದೀವಿ. ಸುಖನ ಅನುಭವಿಸೋದಕ್ಕೆ ದಾರಿ ಏನು? ಮತ್ತೆ ಭಗವಂತನ ಕಡೆ ತಿರುಗೋದು. ಸೊ ಭಗವದ್ಗೀತೆ ಮುಖ್ಯ ವಿಷಯ ಇದೆ, ಟರ್ನ್ ಟುವರ್ಡ್ಸ್ ಗಾಡ್, ಟರ್ನ್ ಟುವರ್ಡ್ಸ್ ಕೃಷ್ಣ, ಕೃಷ್ಣನ ಕಡೆ ತಿರುಗಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನಾವು ನಮ್ಮ ಭೌತಿಕ ಜೀವನ ಬಿಡ್ಬೇಕಂತ ಇಲ್ಲ. ಜೀವನದಲ್ಲಿ ಏನೇನು ಮಾಡ್ತಾ ಇದೀವಿ ಅದನ್ನೆಲ್ಲ ಭಗವಂತನಿಗೋಸ್ಕರ ಮಾಡಿ. ನಾವು ಊಟ ಮಾಡಬೇಕು, ರೈಟ್? ಡೈಲಿ 3 ಸಲ ಊಟ ಮಾಡ್ತೀವಿ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಅದು ಊಟ ಮಾಡೋದಕ್ಕಿಂತ ಮುಂಚೆ ಭಗವಂತನನ್ನ ಸ್ಮರಣೆ ಮಾಡಿ, ಭಗವಂತನಿಗೆ ಅರ್ಪಣೆ ಮಾಡಿ ಪ್ರಸಾದ ಕೊಡಿ. ನಾವೆಲ್ಲರೂ ಮಾತಾಡ್ತೀವಿ, ಪ್ರತಿದಿನ ಮಾತಾಡ್ತೀವಿ, ಎಷ್ಟು ಗಂಟೆ ಮಾತಾಡ್ತೀವಿ. ಆದರೆ ಕೃಷ್ಣ ಹೇಳ್ತಾನೆ, ನನ್ನ ಬಗ್ಗೆ ಮಾತಾಡು. ಎಲ್ಲರೂ ಹಾಡು ಹಾಡ್ತಾರೆ, ಎವ್ರಿಬಡಿ ಲೈಕ್ಸ್ ಟು ಸಿಂಗ್. ಅದಕ್ಕೆ ಎಷ್ಟೊಂದು ಹಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್ ಎಲ್ಲ ಹಾಡುಗಳು. ಆದರೆ
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣನ ಹಾಡನ್ನು ಹಾಡಿ ಅಂತಾರೆ. ಸೊ ಎಲ್ಲರೂ ಕೆಲಸ ಮಾಡ್ತಾರೆ, ದುಡ್ಡು ಗಳಿಸ್ತಾರೆ, ಆದರೆ ಆ ದುಡ್ಡಿನಿಂದ ಈ ರೀತಿ ಹಬ್ಬಗಳನ್ನು ಆಚರಿಸಿ ಅಂತಾರೆ. ಏನು ಮಾಡೋದು ಬಿಡಬೇಕಿಲ್ಲ, ಪಾಪವನ್ನು ಮಾತ್ರ ಬಿಡಬೇಕು. ಆದರೆ ಎಲ್ಲ ಕಾರ್ಯಗಳನ್ನು ಭಗವಂತನಿಗೋಸ್ಕರ ಮಾಡಬೇಕು ಅನ್ನುವ ಸಂದೇಶವನ್ನು ಕೃಷ್ಣ ಕೊಡ್ತಾ ಇದ್ದಾನೆ. ಅದೇ ಭಕ್ತಿ ಯೋಗ. ರೈಟ್? ಭಕ್ತಿ ಯೋಗ ಅಂದ್ರೇನು? ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ದೇವರಿಗೋಸ್ಕರ ಮಾಡಬೇಕು ಅಂತ. ರೈಟ್? ಎಲ್ಲಿವರೆಗೂ ನಾನು ಹೇಳಿದೆ, ನಾನು ದೇಹವಲ್ಲ, ನಾನು ಆತ್ಮ ಭಗವಂತನ ಅಂಶ. ಭಗವಂತನನ್ನು ಮರೆತು ನಾವು ಈ ಜಗತ್ತಿಗೆ ಬಂದಿದ್ದೀವಿ. ಮತ್ತೆ ನಾವು ಭಗವಂತನ ಜೊತೆ ಸಂಬಂಧವನ್ನು ಪುನಃಸ್ಥಾಪನೆ ಮಾಡಬೇಕು. ಆ ಒಂದು ಮಾರ್ಗಕ್ಕೆ ಯೋಗ ಅಂತ ಕರೀತಾರೆ. ಭಗವಂತನ ಜೊತೆ ನಮ್ಮ ಸಂಬಂಧವನ್ನು ಸ್ಥಾಪನೆ ಮಾಡುವಂತಹ ಮಾರ್ಗಕ್ಕೆ ಯೋಗ ಅಂತ ಕರೀತಾರೆ. ಯೋಗ ಅಂದರೆ ಬರೀ ಮೂಗೊತ್ತಿ ಪ್ರಾಣಾಯಾಮ ಮಾಡೋದಲ್ಲ, ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ನಿಲ್ಲೋದಲ್ಲ. ಆಸನಗಳಿವೆ, ಆದರೆ ಆಸನಗಳನ್ನು ಮಾಡಿದ ಮೇಲೆ ಮುಖ್ಯವಾದದ್ದೇನು? ನಾವು ಭಗವಂತನ ಜೊತೆ ಸಂಬಂಧವನ್ನು ಬೆಳೆಸ್ಕೊಳ್ಬೇಕು. ಅದೇ ಯೋಗ. ಆ ಸಂಬಂಧವನ್ನು ಬೆಳೆಸ್ಕೊಳ್ಳೋದಕ್ಕೆ ಹಲವಾರು ಮಾರ್ಗಗಳಿವೆ. ಕರ್ಮಯೋಗ, ಜ್ಞಾನ ಯೋಗ, ಧ್ಯಾನ ಯೋಗ, ಭಕ್ತಿ ಯೋಗ. ಶ್ರೀಕೃಷ್ಣ ಹೇಳ್ತಾನೆ, ಭಕ್ತಿ ಯೋಗ ತುಂಬ ಸರಳವಾದ ಮಾರ್ಗ. ಭಕ್ತಿಯ ಮಾಂ ಅಭಿಜಾನಾತಿ ಯಾವಾನಿಷ್ಟಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಸೊ ಭಗವಂತನ ಜೊತೆ ಭಕ್ತಿ ಅನ್ನು ನಾವು ಭಕ್ತಿಯಿಂದ ಭಗವಂತನನ್ನು ಪಡೆದುಕೊಳ್ಳಬಹುದು ಅಂತ ಕೃಷ್ಣ ಹೇಳ್ತಾನೆ. ಕಲಿಯುಗದಲ್ಲಿ ಭಕ್ತಿಯಲ್ಲಿ ಕೂಡ ಸರಳವಾದ ಮಾರ್ಗ, ಅತಿ ಸರಳವಾದ ಮಾರ್ಗ ಅಂದರೆ ಭಗವಂತನ ನಾಮ ಸಂಕೀರ್ತನೆ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಸ್ತಂ ನಮಾಮಿ ಹರಿಂ. ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಬೇಕು. ನಾಮಸ್ಮರಣೆ ಮಾಡೋದ್ರಿಂದ ಸಕಲ ಪಾಪಗಳು ನಾಶ ಆಗ್ತವೆ, ಮತ್ತೆ ಭಗವತ್ ಪ್ರಾಪ್ತಿ ಆಗುತ್ತೆ. ಸಕಲ ದುಃಖಗಳು ಕೂಡ ನಾಶ ಆಗ್ತವೆ. ಅದಕ್ಕೆ ನಾಮ ಸಂಕೀರ್ತನೆಯನ್ನು ಮಾಡಬೇಕಂತ ಹೇಳ್ತಾರೆ. ಕೃಷ್ಣ ನಾಮ, ಗೋವಿಂದನ ನಾಮ, ವೆಂಕಟರಮಣನ ನಾಮವನ್ನು ನಾವು ಹೇಳಬೇಕು. ರೈಟ್? ಶ್ರೀನಿವಾಸ ಗೋವಿಂದ, ವೆಂಕಟರಮಣ ಗೋವಿಂದ, ಶ್ರೀನಿವಾಸ ಗೋವಿಂದ, ವೆಂಕಟರಮಣ ಗೋವಿಂದ, ಶ್ರೀನಿವಾಸ ಗೋವಿಂದ, ವೆಂಕಟರಮಣ ಗೋವಿಂದ. ಈ ರೀತಿ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಏನಾಗುತ್ತೆ? ನಮ್ಮ ಸಕಲ ಪಾಪಗಳು ನಾಶ ಆಗ್ತವೆ. ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಟ್ಲೀಸ್ಟ್ ಸ್ವಲ್ಪ ಸಮಯ ಭಗವಂತನ ನಾಮಸ್ಮರಣೆ ಮಾಡೋದ್ರಲ್ಲಿ ನಾವು ತೊಡಗಿಸಬೇಕು. ಅದೇ ಕಲಿಯುಗದ ಸಾಧನೆ. ನನ್ನ ಹಿಂದೆ ಒಂದು ಶ್ಲೋಕ ಹೇಳಿ. ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾಸ್ತೇವ 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 ಗತಿರನ್ಯಥಾ. ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ. ಬೃಹನ್ನಾರದಿ ಉಪನಿಷದಲ್ಲಿ ಶ್ಲೋಕ ಹೇಳ್ತಾರೆ. ಇದರ ಅರ್ಥ ಏನು? ಕೇವಲ ಹರಿನಾಮ, ಕೇವಲ ಹರಿನಾಮ, ಕೇವಲ ಹರಿನಾಮದಿಂದಲೇ ಕಲಿಯುಗದಲ್ಲಿ ಮುಕ್ತಿ ಸಿಗುತ್ತೆ, ಮತ್ತೆ ಬೇರೆ ಯಾವುದೂ ಮಾರ್ಗವಿಲ್ಲ. ನಾಸ್ತಿಯೇವ 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 ಗತಿರನ್ಯತ. ಸೊ ಅದಕ್ಕೆ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಬೇಕು. ಎಲ್ಲರೂ ಹೇಳಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.